ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತೊಂದು ನಾಷ್ಟಾ ರೆಸಿಪಿ ಮಾಡೋಣ. ಹೆಂಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನಾನೊಂದು ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೀನಿ. ಆ ಕಡಾಯಿಗೆ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಳ್ಳೋಣ. ಒಂದು ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಳ್ಳೋಣ. ಅದು ರೋಸ್ಟ್ ಆದಮೇಲೆ 1 ಸ್ಪೂನು ಕಡಲೆಬೇಳೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ, ತುಂಬ ಚೆನ್ನಾಗಿರುತ್ತೆ ತಿನ್ನಬೇಕಾದ್ರೆ ಅದು ಟೇಸ್ಟು. ಇಲ್ಲಿ ಕರ್ಬೇವಿನ ಸೊಪ್ಪು, ಹಸಿಮೆಣ್ಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹೆಚ್ಚಿಟ್ಕೊಂಡಿದ್ದೀನಿ ತೊಳ್ಕೊಂಡು. ಕರ್ಬೇವಿನ ಸೊಪ್ಪು ಒಂದು 10 ಎಲೆ ಇದೆ, ಅದನ್ನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಎರಡೂ ಚೆನ್ನಾಗಿ ಫ್ರೈ ಆಗಲಿ. ಇದು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಮಾಡಿದ್ರೆ ಅದು ಖಾರ ತಗಲಲ್ಲ ತಿನ್ನಬೇಕಾದ್ರೆ. ಮಕ್ಕಳು ಕೊಟ್ಟರೆ ಅಕಸ್ಮಾತ್ ಖಾರ ತಗಲುತ್ತಲ್ವ ಹಸಿ ಹಸಿಯಾಗಿದ್ದರೆ, ಹಂಗಾಗಿ ಚೆನ್ನಾಗಿ ಫ್ರೈ ಮಾಡಿಬಿಟ್ರೆ ಅದು ಖಾರ ತಗಲಲ್ಲ ಅವ್ರಿಗೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ. ಆ ಕಟ್ ಮಾಡ್ಕೊಂಡಿದ್ರಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ, ನಾನು ಅರ್ಧ ಇಟ್ಕೊಂಡಿದ್ದೀನಿ, ಲಾಸ್ಟಲ್ಲಿ ಕಲಿಸ್ಕೊಳಕ್ಕೆ ಬೇಕದು. ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸುಮ್ಮನೆ ಹಂಗೆ ಫ್ರೈ ಮಾಡ್ಕೊಂಡು 1 ಸೆಕೆಂಡು. ಒಂದು ಈರುಳ್ಳಿ, 1.5 ಈರುಳ್ಳಿ ಇದೆ, ಅದು ಒಂದು ಬೌಲು ಈರುಳ್ಳಿ ಅದು ಹೆಚ್ಚಿಟ್ಕೊಂಡಿದ್ದು, ಅದನ್ನು ಹಾಕಿ ಫ್ರೈ ಮಾಡ್ತಾಯಿದ್ದೀನಿ. ಜಾಸ್ತಿ ಫ್ರೈ ಮಾಡೋದೇನು ಬೇಡ, ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಸಾಕು, ಜಾಸ್ತಿ ಏನು ಬೇಡ. ಅರ್ಧ ಫ್ರೈ ಮಾಡಿಕೊಟ್ರೆ ಸಾಕಿದು. ಇದು ತುಂಬ ಬೇಗ ಆಗೋಗುತ್ತೆ ನಾಷ್ಟ. ಇದು ಬೆಳಗ್ಗೆ ಅಕಸ್ಮಾತ್ ನಾವೇನಾದರೂ ರೆಡಿ ಮಾಡ್ಕೊಂಡಿಲ್ಲ, ಬೆಳಗ್ಗೆ ಅರ್ಜೆಂಟಾಗಿ ಹೋಗಬೇಕು, ಏನೂ ಇರಲಿಲ್ಲ ಮನೇಲಿ ಟಿಫನ್ ಮಾಡೋಕ್ಕೆ ಅಂತಂದರೆ, ಇದೆಲ್ಲ ಮನೇಲಿರೋ ಐಟಮೇ ಇದು. ಟಕ್ಕಂತ ಮಾಡಿಬಿಡ್ಬೋದು. ಒಂದು 5 ನಿಮಿಷ 10 ನಿಮಿಷ ಟೈಮ್ ತೊಗೊಂಡು ಟಕ್ಕಂತ ಮಾಡಿಬಿಡ್ಬೋದು ಇದು. ನಾನು 1 ಕಪ್ ರವೆ ತೊಗೊತಾ ಇದ್ದೀನಿ, ಸಣ್ಣ ರವೆ. ಒಂದು 3 ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು ತಗೋಣ. ಈ ದೊಡ್ಡ ಸ್ಪೂನು, ಅದಕ್ಕೆ 2 ಸ್ಪೂನ್ ಹಾಕ್ಕೊತಾ ಇದ್ದೀನಿ. 3 ಸ್ಪೂನ್ ಹಾಕ್ಕೊಳ್ಳಿ 1 ಕಪ್ಪು ರವೆಗೆ. ಅರ್ಧ ಕಪ್ಪು ಮೊಸರು ಹಾಕ್ಕೊತಾ ಇದ್ದೀನಿ, ಗಟ್ಟಿ ಮೊಸರು. ಒಂದು 1/4 ಕಪ್ಪಷ್ಟು ನೀರು ಹಾಕ್ಕೋಣ. ಜಾಸ್ತಿ ನೀರು ಹಾಕ್ಕೋಬೇಡ್ರಿ, ಅದು ತುಂಬ ಗಟ್ಟಿಯಾಗಿರಬೇಕು ಬ್ಯಾಟರು. ಇದು ಚೆನ್ನಾಗಿ ನುಣ್ಣಗೆ ರುಬ್ಕೊಂಬರೋಣ. ಫುಲ್ ನುಣ್ಣಗಿರಬೇಕು, ಜಾಸ್ತಿ ರವೆಗಿವೆ ಆ ಥರ ಇರಬಾರ್ದು, ಚೆನ್ನಾಗಿ ನುಣ್ಣಗಿರ್ಬೇಕದು. ನಾನೊಂದು ಬೌಲು ಶಿಫ್ಟ್ ಮಾಡ್ಕೊತಾ ಇದ್ದೀನಿ ಅದನ್ನು, ಮಿಕ್ಸಿ ಬೌಲಲ್ಲಿರೋದು. ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿದೆಲ್ಲನೂ ಅದರೊಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅದನ್ನು. ರುಚಿಗೆ ತಕ್ಕಷ್ಟು ಉಪ್ಪು, ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಅದನ್ನು. ಇಷ್ಟು ಗಟ್ಟಿಯಾಗಿರಬೇಕು ನೋಡಿ, ಈ ಹದದಲ್ಲಿ ಇರಬೇಕು. 10 ನಿಮಿಷ ನೆನೆಯಕ್ಕೆ ಬಿಡೋಣ ಇದನ್ನು. ನೋಡಿ 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೀನಿ. ಎಷ್ಟು ಗಟ್ಟಿಯಾಗಿದೆ, ರವೆ ಎಲ್ಲ ನೆಂದು ಗಟ್ಟಿಯಾಗಿದೆ. ಈ ಥರ ಗಟ್ಟಿ ಇರಬೇಕು. ಉಳ್ದಿತ್ತಲ್ಲ ಕೊತ್ತಂಬರಿ ಸೊಪ್ಪು, ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಏನೋ ಒಂದು ಪ್ಯಾಕೆಟ್ ಹಾಕ್ಕೊತಾ ಇದ್ದೀನಿ. ಒಂದು ಪ್ಯಾಕೆಟ್ ನನಗೆ ಒಂದು ಪ್ಯಾಕೆಟ್ ಹಾಕ್ಕೊಂಡಿದ್ದೀನಿ. ನನಗೇನು ಅದೆಷ್ಟು ಹಾಕ್ಕೊಂಡ್ರು ಏನೂ ಆಗೋದಿಲ್ಲ. ಒಂದು ಪ್ಯಾಕೆಟ್ ಹಾಕ್ಕೊಂಡ್ರೆ ಏನು ಜಾಸ್ತಿ ಏನು ಅನಿಸೋದಿಲ್ಲ. ನೀವು ಬೇಕಾದ್ರೆ ಒಂದು ಅರ್ಧ ಪ್ಯಾಕೆಟ್ ಹಾಕ್ಕೋಬೋದು, ಇಲ್ಲ ಏನೋ ಪ್ಯಾಕೆಟ್ ಇಲ್ಲದೆ ಸೋಡಾ ಪುಡಿನೂ ಸ್ವಲ್ಪ ಹಾಕ್ಕೋಬೋದು. ಅದೆಲ್ಲ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದಾಗಿದೆ. ಇವಾಗ ಒಂದು ಚಿಕ್ಕದು ಕಡಾಯಿ ಬರುತ್ತಲ್ಲ, ಒಗ್ಗರಣೆ ಕಡಾಯಿ ಬರುತ್ತಲ್ಲ ಚಿಕ್ಕದಾಗಿರೋದು, ಅದರೊಳಗಡೆ ಸ್ವಲ್ಪ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು 1-2 ಸೌಟ್ ಇದನ್ನು ಹಾಕೋಣ. ಸ್ವಲ್ಪ ರೌಂಡಾಗಿ ಶೇಪ್ ಕೊಡಿ ಅದನ್ನು. 1-2 ಸೌಟ್ ಹಾಕಿದ್ರೆ ಸಾಕು. ಲೋ ಫ್ಲೇಮಲ್ಲಿ ಇದನ್ನು ಬೇಯಿಸ್ಕೋಬೇಕು, ಯಾಕಂದ್ರೆ ದಪ್ಪ ಇರುತ್ತಲ್ವ ಅದು, ಒಳಗಡೆ ಎಲ್ಲ ಬೇಯಬೇಕು. ಮುಚ್ಚಿಟ್ಟಿದ್ದೀನಿ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಇಲ್ಲಾಂದರೆ ಒಳಗಡೆ ಬೇಯಲ್ಲ. ಕೆಳಗಡೆ ಬೆಂದಿದೆ, ಉಲ್ಟಾ ಹಾಕ್ಕೊಳ್ಳೋಣ ಇವಾಗ ಅದನ್ನು. ನೋಡಿ ನೀಟಾಗಿ ಬೆಂದಿದೆ. ಈ ಥರನೇ ಆ ಸೈಡನ್ನು ಬೇಯಬೇಕು. ಇನ್ನೊಂಚೂರು ಎಣ್ಣೆ ಬಿಟ್ಕೊಳ್ಳಿ, ಅಲ್ಲಿ ಒಳಗಡೆಗೆ ಬಿಟ್ಕೊಂಡ್ರೆ ಒಳಗಡೆ ಚೆನ್ನಾಗಿ ಬೇಯುತ್ತೆ. ಲೋ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಜೋರಾಗಿ ಇಟ್ಕೊಳಕ್ಕೆ ಹೋಗ್ಬೇಡ್ರಿ. ನೋಡಿ ಚೆನ್ನಾಗಿ ಬೆಂದಿದೆ ಇದು. ಇದೇ ಥರನೇ ಇನ್ನೊಂದು ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಮತ್ತು ಬ್ಯಾಟರ್ ಹಾಕ್ಕೋಬೇಕು. 1-2 ಸ್ಪೂನ್ ಹಾಕ್ಕೊಂಡ್ರೆ ಕರೆಕ್ಟಾಗಿರುತ್ತೆ. ರೌಂಡಾಗಿ ಅದೇ ಬಂದುಬಿಡುತ್ತೆ. ರೌಂಡಾಗಿ ನಾವು ತಿರ್ಸಿಲ್ಲ ಅಂದರೆ ಅದೇ ಬಂದುಬಿಡುತ್ತೆ. ಸ್ವಲ್ಪ ಪ್ರೆಸ್ ಮಾಡಿ, ಯಾಕಂದರೆ ಜಾಸ್ತಿ ದಪ್ಪ ಆದರೆ ಚೆನ್ನಾಗಿರೋದಿಲ್ಲ, ಅಲ್ಲಿ ಬೇಯಲ್ಲ ಬೇಗ. ಒಂದು ಸೈಡ್ ಬೆಂದಿದೆ, ಇವಾಗ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಈಸಿಯಾಗಿ ಬಂದ್ಬಿಡುತ್ತೆ, ಹಿಡ್ಕೊಳೋದೆಲ್ಲ ಏನಿಲ್ಲ, ಆರಾಮಾಗಿ ಬಂದ್ಬಿಡುತ್ತೆ.
ಸ್ವಲ್ಪ ಎಣ್ಣೆ ಹಾಕೋಣ. ರೆಡಿಯಾಗಿದೆ ನೋಡಿ.